ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನೋಡಿರೋರು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ನಾನು ಬೆಂಡೆಕಾಯಿ ರೋಸ್ಟ್ ಅಂದರೆ ಬೆಂಡೆಕಾಯಿಂದ ನಾನು ಒಂದು ಒಳ್ಳೆ ಫ್ರೈ ಮಾಡಿದ್ದೀನಿ. ಈ ರೆಸಿಪಿನ ನೀವು ಮದುವೆ ಮನೇಲಿ ಕೂಡ ಮಾಡ್ಕೋಬೋದು. ಅಷ್ಟು ತುಂಬ ಚೆನ್ನಾಗಿದೆ. ನೀವು ನೋಡ್ಕೊಳ್ಳಿ ನಾನು ಹೇಗೆ ಮಾಡಿದ್ದೀನಿ ಅಂತ. ನೋಡಿ, ಇದಕ್ಕೆ ತುಂಬ ಗ್ರೀನಿಶ್ ಆಗಿದೆ. ಅಂದರೆ ಬೆಂಡೆಕಾಯಿ ತುಂಬ ಎಳೆದಿದ್ದು ನಮ್ಮ ಮನೇಲಿ ತಂದಿದ್ದರು. ಸೊ ಅದನ್ನು ನಾನು ಉದ್ದಕ್ಕೆ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಪಾನ್ಗೆ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡು ಅದರಲ್ಲಿ ಏನು ಲೋಳಿ ಇರುತ್ತೆ ನೋಡಿ ಅದನ್ನು ತೆಗಿಬೇಕು. ಅಂದರೆ ಇದರಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಲೋಳಿ ಇರುತ್ತೆ, ಬಟ್ ಉದ್ದಕ್ಕೆ ಕಟ್ ಮಾಡಿರೋದ್ರಿಂದ ಅಷ್ಟೊಂದು ಲೋಳಿ ಬಂದಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಹಾಕ್ಕೊಂಡ್ರೆ ಗ್ರೀನಿಶ್ ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ಟವ್ ಆನ್ ಮಾಡ್ಕೊಂಡು ನಾನು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಹಾಗೆ ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದನ್ನು ಕ್ಲೀನಾಗಿ. ಹಾಗೆಯೇ ನೋಡಿ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದ ಶೈಲಿಯ ನಾವು ಎಣ್ಗಾಯಿ ಮುಳುಗಾಯಿ ಮಾಡ್ತೀವಿ ನೋಡಿ, ಆ ಥರ ಬರುತ್ತೆ ಇದರದ್ದು ಒಂದು ಮಸಾಲೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಡ್ರೈ ಥರ ನೋಡಿ ಈ ಥರ ಆಗಬೇಕು. ಇದಾದಮೇಲೆ ಫ್ರೈ ಆಗ್ತಾಯಿದೆ. ಸೊ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಅದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಮಸಾಲೆನೂ. ನೀರು ಹಾಕ್ಕೊಳ್ಳೋದು ಬೇಡ, ಹಾಗೇ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇನ್ನೊಂದು ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇದು ಫ್ರೈ ಆಗ್ತಾ ಇರಲಿ. ಈಗ ನಾವು ಬೆಂಡೆಕಾಯಿ ಹುರ್ಕೊಂಡಿದ್ವಿ ನೋಡಿ, ಅದಕ್ಕೆ ನಾವು ಸ್ವಲ್ಪ ಈ ಮಸಾಲೆಗಳನ್ನ ಹಾಕ್ಕೊತಾ ಹೋಗೋಣ. ಈ ಮಸಾಲೆ ನಾವೀಗ ಪೌಡ್ರ್ ಮಾಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಳ್ಳೋಣ. ಹಾಗೆಯೇ ಖಾರ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹುಳಿ ರಸ ಹಾಕ್ಕೊಳ್ಳೋಣ. ನಾವಿಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊತಾ ಇಲ್ವಲ್ಲ, ಹಾಗಾಗಿ ಹುಣಸೆ ಹುಳಿ ರಸ ಹಾಕ್ಕೊಳ್ಳೋಣ. ಈ ರಸ ಹಾಕ್ಕೊಂಡ್ರು ಕೂಡ ಲೋಳಿ ಥರ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಸ ಹಾಕ್ಕೊಳ್ಳಿ. ನಾನು ಇದು ಸ್ಟಫಿಂಗ್ ಥರ ಒಳಗಡೆ ತುಂಬ್ಕೋಬೇಕು, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಎಣ್ಗಾಯಿ ಮುಳುಗಾಯಿಗೆ ನಾವು ಹಾಕ್ಕೊತೀವಿ ನೋಡಿ, ಆ ಥರ ನೀವು ಒಳಗಡೆಗೆಲ್ಲ ಹಾಕ್ಕೊಳ್ಳಿ. ಖಾರ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ನೀರನ್ನ. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ನಾವಿಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆಯಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ ಮಸಾಲೆ. ಈ ಬೆಂಡೆಕಾಯಿನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 5 ನಿಮಿಷ ಬೆಂದರೆ ಸಾಕು, ಇದು ರೆಡಿ ಆಗುತ್ತೆ. ಯಾಕೆಂದರೆ ಮೊದಲೇ ಫ್ರೈ ಮಾಡಿರ್ತೀವಲ್ಲ, ಸೊ ಹಾಗಾಗಿ ನೋಡಿ 5 ನಿಮಿಷ ಆದರೆ ಸಾಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಇದು ನೋಡಿ. ಸೊ ಇವಾಗ ಆಗಿದೆ. ಕಲರ್ ಚೇಂಜ್ ಆಗಲ್ಲ, ಯಾಕೆಂದರೆ ಇದು ನಾವು ಯೆಲ್ಲೋ ಕಲರ್ ನಾವು ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಾಗ ಇದು ಚೇಂಜ್ ಆಗಿರಲ್ಲ, ಸೇಮ್ ಹಾಗೇ ಇರುತ್ತೆ. ಇವಾಗ ಆಗಿದೆ ನೋಡಿ. ಗಾರ್ನಿಷಿಗೆ ಅಂತ ನಾವು ಸ್ವಲ್ಪ ಸಾಂಬಾರು ಸೊಪ್ಪೆಲ್ಲ ಹಾಕ್ಕೊಳ್ಳೋಣ. ಇವಾಗ ರೆಡಿ ಆಗಿದೆ. ನಾನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ, ಸರ್ವಿಂಗ್ ಬೌಲ್ಗೆ. ನೋಡಿ ಎಷ್ಟು ಟೇಸ್ಟಾಗಿದೆ ಗೊತ್ತಾ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಇದು ಬೆಂಡೆಕಾಯಿ ಎಣ್ಗಾಯಿ ಥರನೇ ಒಳಗಡೆ ಸ್ಟಫಿಂಗ್ ಮಾಡಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನಾನು ಈ ಬೆಂಡೆಕಾಯಿ ರೋಸ್ಟಿಗೆ ಅಥವಾ ಫ್ರೈ ಅಂತನಾರು ಅನ್ಬೋದು. ನಾನು ಚಪಾತಿ ಮಾಡ್ಕೊಂಡಿದ್ದೆ, ಸೊ ಚಪಾತಿಗಾದರೂ ಆಗುತ್ತೆ. ಇಲ್ಲಾಂದರೆ ನೀವು ಸೈಡ್ ಡಿಶ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಫಂಕ್ಷನ್ಗಳಲ್ಲಿ ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ಇದೆ. ಇದು ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.